ಗಾಂಧಿಯವರು ಏನು ಹೇಳಿದ್ದು, ಇಂಡಿಯಾ ಇಸ್ ಎ ಪೀಸ್ ಲವಿಂಗ್ ಕಂಟ್ರಿ. ಇನ್ಫ್ಯಾಕ್ಟ್ ಅವರು ಜನರಲ್ ಕಾರ್ಯಪ್ಪ ಚೀಫ್ ಆಗಿದ್ದರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ. ಅವ್ರನ್ನ ಕರೆದು ಹೇಳಿದ್ರು, ನಮಗೆ ಆರ್ಮಿನೇ ಬೇಡ, ಯಾಕೆ ಆರ್ಮಿ ಬೇಕು, ಬಿಕಾಸ್ ವಿ ಆರ್ ಎ ಪೀಸ್ ಲವಿಂಗ್ ಕಂಟ್ರಿ ಅಂತ. ಕಾರ್ಯಪ್ಪನವರು ಅವ್ರಿಗೆ ಆಗೋಷ್ಟು ಅವ್ರು ಕನ್ವಿನ್ಸ್ ಮಾಡಿದ್ರು. ಆ್ಯಂಡ್ ಅವ್ರು ಹೇಳಿದ್ರು, ನೋಡಿ ಹಾಗೆ ನಮಗೆ ಆಗೋದಿಲ್ಲ, ಈಗ ನೋಡಿ 1948 ಇದಾಯಿತು, ಇನ್ನು ಮುಂದಕ್ಕೂ ಇವರು ಮಾಡ್ಬೋದು ಅಂತ. ಅದನ್ನು ಒಪ್ಕೊಳ್ಳಿಕ್ಕೆ ಪೊಲಿಟಿಕಲ್ ಸಿಸ್ಟಮ್ ವಾಸ್ ನಾಟ್ ರೆಡಿ. ಅದಕ್ಕೆ ಅವರು ಆರ್ಮಿದು ಸೈಜನ್ನು ಅವ್ರು ಕಟ್ ಮಾಡ್ಕೊಂಡು ಬಂದರು, ಬೆಳೆಸಲಿಲ್ಲ ಆರ್ಮಿಯನ್ನು. ಯುದ್ಧಕ್ಕೆ ಬೇಕಾಗೋ ಸಾಮಗ್ರಿಯನ್ನು ಏನು ಖರ್ಚು ಮಾಡಲಿಲ್ಲ. ಅಪ್ ಟು ಚೈನೀಸ್ ಅಟ್ಯಾಕ್ ಆದಮೇಲೆ ಅದೊಂದು ಎವೇಕನಿಂಗ್ ಆಯಿತು. 65 ವಾರ ಆಯಿತು, 71 ವಾರ ಆಯಿತು, ನಾವು ಗೇರಪ್ ಆದೆವು. ನಮಗೆ ಈಗ ಸ್ಕೂಲಲ್ಲಿ ಕಳಿಸಿದ್ದು ಹಿಮಾಲಯ ಇಸ್ ಎ ನ್ಯಾಷನಲ್ ಬ್ಯಾರಿಯರ್ ಅಂತ. ಅದು ಯಾಕೆ ಅವ್ರು ಕಳಿಸಿದ್ರು ನನಗೆ ಅರ್ಥ ಆಗೋದಿಲ್ಲ. 1962 ವಾರ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ಐ ಓಪನರ್. ಅಲ್ಲಿಂದ ಅವರೇನಾದರೂ ಇಂಟೆಲಿಜೆನ್ಸ್ಗೆ ಏನು ಪ್ರಯಾರಿಟಿ ಕೊಟ್ಟಿಲ್ಲ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇಂಟೆಲಿಜೆನ್ಸ್ ನಿಮಗೆ ಫಸ್ಟ್ ಎಲ್ಲಿಂದ ಸಿಗೋದು, ನಿಮ್ಮ ಫಾರ್ವರ್ಡ್ ಟ್ರೂಪ್ಸ್. ಅದನ್ನು ಕೊಡುವಾಗ ಅದು ಕರೆಕ್ಟ್ ಅಲ್ಲ ಅಂತ ಹೇಳ್ತಿದ್ರು ಇವರು. ಅಲ್ಲಿ ಬಂದಿಲ್ಲ ಚೈನೀಸ್, ಸುಮ್ಮನೆ ಹೇಳೋದು